ಮನುವು ಮಾಶ ಸುಭಕ್ಷ್ಯದೊಳು ಚಿಂತನೆಯ ಮಾಡಚ್ಯುತನ ನಿರರುತಿ ಮನೆಯ ನಿಪಲವಣದೊಳು ಮರೆಯದೆ ಶ್ರೀ ಜನಾರ್ದನನ ನೆನೆವುತಿರು ಫಲರಸಗಳೊಳು ಪ್ರಾಣನ ಉಪೇಂದ್ರನ ವೀಳ್ಯದೆಲೆಯೊಳು ದ್ಯುನದಿ ಹರಿರೂಪವನೆ ಕೊಂಡಾಡುತ್ತಲೆ ಸುಖಿಸುತ್ತಿರು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವನ್ಯಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ನೈವೇದ್ಯ ಪ್ರಕರಣ ಸಂಧಿ ಪದ್ಯ 20. ಮನು ಮಾಶ ಸುಭಕ್ಷದೊಳು ಚಿಂತನೆಯ ಮಾಡಚ್ಯುತನ ನಿರರುತಿ ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ನೈವೇದ್ಯ ಸಮರ್ಪಣಾ ಕ್ರಮವನ್ನೇ ಮುಂದುವರಿಸಿ ಹೇಳುತ್ತಾರೆ. ಮಾಶ ಸುಭಕ್ಷದೊಳು, ಮಾಶ ಎಂದರೆ ಉದ್ದು, ಉದ್ದಿನಿಂದ ತಯಾರಿಸಿದ ವಡೆ, ಜಹಂಗೀರು ಇತ್ಯಾದಿ ಉತ್ತಮ ಭಕ್ಷ್ಯಗಳಲ್ಲಿ ಸ್ವಯಂಭುವ ಮನು ಅಭಿಮಾನಿಯಾಗಿದ್ದಾನೆ. ಮನುವಿನಲ್ಲಿ ಅವನ ಅಂತರ್ಗತನಾದ ಶ್ರೀ ಅಚ್ಯುತನಾಮಕ ಶ್ರೀ ಪರಮಾತ್ಮನನ್ನು ಚಿಂತಿಸಬೇಕು. ಸದಾ ಸರ್ವಕಾಲಕ್ಕೂ ಚತುರ್ವಿಧ ನಾಶರಹಿತನಾಗಿ ಶಶ್ವದೇಕ ಪ್ರಕಾರನಾಗಿರುವ ಶ್ರೀ ಪರಮಾತ್ಮನಿಗೆ ಅಚ್ಯುತ ಎಂಬ ಹೆಸರು. ಲವಣದೊಳು ನಿತ್ಯ ಅಡಿಗೆಗೆ ಮತ್ತು ಭೋಜನದಲ್ಲಿ ಉಪಯೋಗಿಸುವ ಉಪ್ಪು, ಉಪ್ಪಿನಲ್ಲಿ ನೈಋತ್ಯ ದಿಕ್ಕಿನ ಅಧಿಪತಿಯಾದ ನಿರರುತಿಯು ಅಭಿಮಾನಿಯಾಗಿದ್ದಾನೆ. ಅವನಲ್ಲಿ ಅಂತರ್ಗತನಾಗಿರುವ ಶ್ರೀ ಜನಾರ್ದನ ನಾಮಕ ಶ್ರೀ ಪರಮಾತ್ಮನನ್ನು ನಿರಂತರವಾಗಿ ಸ್ಮರಿಸುತ್ತಿರಬೇಕು. ಇದಕ್ಕೆ ಮರೆಯದೆ ಎಂದಿದ್ದಾರೆ. ಪಕ್ವವಾಗಿರುವ ಫಲರಸಗಳಲ್ಲಿ ಪಂಚಪ್ರಾಣರಲ್ಲಿ ಒಬ್ಬನಾದ ಪ್ರಾಣನಾಮಕ ದಾಸಪ್ರಾಣನು ಅಭಿಮಾನಿಯು. ಅವನಲ್ಲಿ ಅಂತರ್ಗತವಾದ ಭಗವದ್ರೂಪ ಉಪೇಂದ್ರನು ಇಂದ್ರ ಪದವಿಯನ್ನು ಆಳಿದ ವಾಮನ ಮೂರ್ತಿ. ತಾಂಬೂಲದಲ್ಲಿ ಉಪಯೋಗಿಸುವ ವೀಳ್ಯದೆಲೆಯಲ್ಲಿ ಅಭಿಮಾನಿಯು ದ್ಯುನದಿ ಎಂದರೆ ಅಮರತರಂಗಿಣಿ ಎಂದೆನಿಪ ಶ್ರೀ ಗಂಗಾದೇವಿ. ಆಕೆಯಲ್ಲಿ ಶ್ರೀಹರಿಯ ರೂಪವನ್ನು ನೆನೆಯುತ್ತಾ ಭಜಿಸುತ್ತಾ ಈ ದ್ರವ್ಯಗಳಲ್ಲಿ ಆಯಾಯ ಅಭಿಮಾನಿಗಳ ಅಂತರ್ಗತ ಭಗವದ್ರೂಪಗಳನ್ನು ಸ್ತೋತ್ರ ಮಾಡುತ್ತಾ ಆನಂದ ಪಡುವು ಎಂದಿದ್ದಾರೆ. ಉದ್ದಿನ ಭಕ್ಷ್ಯಗಳಲ್ಲಿ ಅಭಿಮಾನಿ ದೇವತಾ ಸ್ವಯಂಭುವಮನು, ತದಂತರ್ಗತ ಭಗವದ್ರೂಪ ಅಚ್ಯುತ. ಉಪ್ಪಿನಲ್ಲಿ ಅಭಿಮಾನಿ ದೇವತಾ ನಿರರುತಿ, ತದಂತರ್ಗತ ಭಗವದ್ರೂಪ ಜನಾರ್ದನ. ಫಲರಸಗಳಲ್ಲಿ ಅಭಿಮಾನಿ ದೇವತಾ ಪ್ರಾಣನಾಮಕ ದಾಸಪ್ರಾಣ, ತದಂತರ್ಗತ ಭಗವದ್ರೂಪ ಉಪೇಂದ್ರ. ವೀಳ್ಯದೆಲೆಯಲ್ಲಿ ಅಭಿಮಾನಿ ದೇವತಾ ಗಂಗಾದೇವಿ, ತದಂತರ್ಗತ ಭಗವದ್ರೂಪ ಶ್ರೀಹರಿ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.